ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ, ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಯಲಬುರ್ಗಾ ತಾಲೂಕಿನ ಕಲ್ಲೂರು ಗ್ರಾಮದಲ್ಲಿದ್ದೀನಿ. ನಾನು ಇವತ್ತು ಒಂದು ವಿಶೇಷವಾದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ವೀಕ್ಷಕರೇ. ನನ್ನ ಜೊತೆಗೆ ಇರ್ತಕ್ಕಂಥ ಒಬ್ಬರು ಮೇಷ್ಟ್ರ ಕಥೆಯನ್ನು ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ. ಮೇಷ್ಟ್ರ ಕಥೆ ಅದ್ಭುತವಾಗಿದೆ. ಏನು ಅಂತಂದರೆ, ಈ ಶಾಲೆಗೇನೆ ಅವರು ಅಜ್ಜನವರು ಅಂದರೆ ಅವ್ರ ತಂದೆಯವರು ಭೂದಾನವನ್ನು ಮಾಡಿ ಶಾಲೆಯನ್ನು ಕಟ್ಟಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದರು. ಅದೇ ಶಾಲೆಯಲ್ಲಿ ವೃತ್ತಿಯನ್ನು ಮಾಡಿ ಇದೇ ಶಾಲೆಯಲ್ಲಿ ನಿವೃತ್ತಿಯನ್ನು ಹೊಂದಿರತಕ್ಕಂಥದ್ದೇ ಒಂದು ವಿಶೇಷವಾದ ಮಾಹಿತಿ. ಬನ್ನಿ ವೀಕ್ಷಕರೇ, ಇದರ ಕುರಿತು ಮೇಷ್ಟ್ರನ್ನೇ ಮಾತಾಡಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ವೀಕ್ಷಕರೇ, ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಇನ್ನೂ ಹೆಚ್ಚು ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹ ನೀಡಿ ಅಂತ ಕೇಳ್ತಾ ವಿಡಿಯೋವನ್ನು ಪ್ರಾರಂಭ ಮಾಡ್ತೀನಿ. ವೀಕ್ಷಕರೇ, ಸರ್ ನಮಸ್ಕಾರ. ಸರ್, ಅದ್ಭುತ ನಿಮ್ಮ ಕತೆ. ನಿಮ್ಮ ಕತೆ ಕೇಳಿದರೆ ಖುಷಿ ಆಗ್ತದೆ. ಈ ಶಾಲೆಗೆ ನಿಮ್ಮ ತಂದೆಯವರು ಭೂದಾನ ಮಾಡಿದ್ರು. ಒಟ್ಟು ಎಷ್ಟು 20 ಗುಂಟೆ ಜಮೀನನ್ನ ನೀಡಿದ್ರು. ಅದೇ ಶಾಲೆಗೆ ನೀವು ಮೇಷ್ಟ್ರಾಗಿ ಹೋದ್ರಿ. ಇನ್ ತಿರ್ಗಾ ಈಗ ನಿಮ್ಮ ಮಗನೂ ಮೇಷ್ಟ್ರಾಗಿ ಕೆಲಸ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇದೇ ವಿಶೇಷ. ಏನ್ ಹೇಳ್ತೀರಿ ತಾವು? ಮಕ್ಕಳಾತು ಸತ್ಯವನ್ನು ನುಡಿಬೇಕು. ಅದು ಒಂದು ಅವ್ರ ಮಕ್ಕಳು ಕಲ್ಕೊಂಡ್ಬಿಟ್ರ ಮಹಾತ್ಮ ಗಾಂಧಿನ ಏನೇ ತಪ್ಪು ಮಾಡು ಸತ್ಯವನ್ನು ಮಾತ್ರ ಹೇಳಂತ. ಮಹಾತ್ಮ ಗಾಂಧಿಯ ಒಂದು ಮಾತನ್ನು ಹಿರಿಯರ ಯಾರಾದರೂ ನಮ್ಮ ಗಣ್ಯ ವ್ಯಕ್ತಿಗಳ ಮಾತುಗಳನ್ನು ಕೇಳಿ ಅವರಂತಾಗ ನಾವು ಬಸವಣ್ಣವ್ರ ವಚನ ಕಳಬೇಡ ಕೊಲಬೇಡ ಹೊಸಿಯ ನುಡಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ, ಈ ವಚನ ಒಂದು ಸಾಕು ನಮ್ಮ ಜೀವನಕ್ಕೆ. ಆ ಜೀವನಕ್ಕೆ ಅದು ಒಂದು ಇದು ಪಡ್ಕೊಂಡ್ಬಿಟ್ರ ಮನುಷ್ಯ ಹಾಕಣ ಅಷ್ಟ ನಾನು ಹೇಳೋದು. ಬಸವೇಶ್ವರ ವಚನವನ್ನು ಕಳಬೇಡ ಕುಲಬೇಡ ಎಂಬ ವಚನದಂತೆ ಎಲ್ಲರೂ ಬಾಳಿದ್ರೆ ಇಲ್ಲಿ ಒಳ್ಳೇದಾಗತ್ತಂತ ನಾನು ಹೇಳಿ. ನಮಸ್ಕಾರವ್ವ. ನಮಸ್ಕಾರ ರೀ. ಆರಾಮಿದ್ದೀರಿ? ಆರಾಮದೀವ್ರಿ. ಒಳ್ಳೇದಾಗ್ಲಿ. ತುಂಬಾ ತುಂಬಾ ಸಂತೋಷ. ಸರ್ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್, ತಮ್ಮ ಪರಿಚಯ ಮಾಡಿಕೊಡ್ರಿ. ನನ್ನ ಹೆಸರು ಶಿವಲಿಂಗಯ್ಯ ಶಂಕರಿ ಅಂತ, ಈ ಕಲ್ಲೂರು ನಿವಾಸಿ. ನಾನು ರಿಟೈರ್ಮೆಂಟ್ ಹೆಡ್ ಮಾಸ್ಟರ್. ಇದ ಸಾಲಿಗೆ ಇದ್ದೆ ಕಲ್ಲೂರಿಗೆ. ಇದ ಸಾಲಿಗೆ ಇಲ್ಲೇ ರಿಟೈರ್ಮೆಂಟ್ ಆದೆ. ಇದ ಸಾಲಿಗೆ ನೀವು ಹೆಡ್ ಮಾಸ್ಟರ್? ಹೌದು, ಹೆಡ್ ಮಾಸ್ಟರ್ ಆಗಿ ರಿಟೈರ್ಡ್ ಆದ್ರಿ. ರಿಟೈರ್ಮೆಂಟ್ ಆದೆ. ಈಗ ಮಗ ಮಾಡ್ತೊಬ್ಬತ್ತು ಕೆಲಸ ಮಾಡ್ದ. ಕಾಂಟ್ಯಾಕ್ಟ್. ನೀವು ಯಾವಾಗ ಜಾಯ್ನ್ ಆಗಿದ್ರಿ? ನಾವು 2009 ಜಾಯ್ನ್ ಆಗಿದ್ದಿಲ್ಲಿ. 2009ರಲ್ಲಿ ನಿವೃತ್ತಿ ಹೊಂದಿದ್ದು? ನಿವೃತ್ತಿ ಒಂದು 13 2013ರಲ್ಲಿ. ಮತ್ತೆ ನಿಮ್ಮ ಬಗ್ಗೆ ಕೇಳಲ್ಪಟ್ಟೆ. ಮತ್ತೆ ಈ ನೀವು ಕಲಿಸುವಂತ ಶಾಲೆಗೇನೆ ನೀವು ಭೂದಾನವನ್ನು ಮಾಡಿರಿ? ಹೌದೌದು. ಅದ್ರ ಬಗ್ಗೆ ನಂಗೆ ಹೇಳ್ರಿ. ಈ ನಾವು ತಂದೆಯವರು ತಹಸೀಲ್ದಾರ್ ಬಂದಾಗ ಯಾರ ಭೂದಾನಿಗಳು ಒಂದು ಮಕ್ಕಳಿಗೆ ಸಾಲಿ ಕಟ್ಟಿಸ್ಕೊಡ್ತೀವಿ, ಕೊಡ್ರಿ ಭೂದಾನಿ ಒಂದು ಸ್ವಲ್ಪ ಭೂಮಿ ಕೊಡಿದ್ರೆ ಯಾರು ಏನು ಮನಸ್ಸು ಮಾಡಲಿಲ್ಲ. ನಮ್ಮ ಅಪ್ಪರು ನಮ್ಮ ಮಕ್ಕಳು 2 ಬಾಯಿ ಇಲ್ಲದವ, 2 ಬಾಯಿ ಇದ್ದವ, ಒಬ್ಬ ಬಾಯಿ ಇದ್ದವ ಸಾಲಿ ಕಲ್ತಿದ್ದ ಊರಿಗೆ ಮಾಸ್ಟ್ರಾಗಿ ಬರಲಿ ಅನ್ನೋ ಉದ್ದೇಶಕ್ಕೆ ನಂದು 20 ಗುಂಟೆ ಬರ್ಕರಿ ಅನ್ನಂತ ಅವತ್ತಿಗೆ ಬರ್ಕೊಂಡ್ರವ್ರು. ಅವನು ಸಾಲಿಗೆ ಬರಲಿ ಅಂತ ಒಂದು ಆಶೆಗೋಸ್ಕರ ಕೊಟ್ರಂತ. ಮಕ್ಕಳಿಗೆ ಕಲ್ಯಾಣ ಆಗಲಿ ಅಂತ ಈ 20 ಗುಂಟೆ ಕೊಟ್ರು. ಏನು ಅನ್ಸುತ್ತೆ ಅದ್ರ ಬಗ್ಗೆ ನಿಮಗೆ? ನನಗೆ ಭಾಳ ಹೆಮ್ಮೆ ಅನ್ಸುತ್ತೆ, ಭಾಳ ಖುಷಿ ಅನ್ಸುತ್ತೆ ನಮ್ಮ ಅಪ್ಪರು ಕೊಟ್ಟದ್ದು. ಅದರಿಂದ ದೊಡ್ಡ ನಮ್ಗೆ ಲಾಭನ ಆಗೈತೆ ಸರ್. ಏನು ಎಲ್ಲರೂ ಎಜುಕೇಷನ್, ಎಲ್ಲರೂ ನೌಕರಿ ತೊಗೊಂಡ್ರಿ ಸರ್. ನಾವು ಎಲ್ಲರೂ ನಿಮ್ಮ ಮಕ್ಕಳು ನೌಕರಿ ಮಾಡಿ, ನಮ್ಮ ಮಗನೂ ಇಲ್ಲಿ ನೌಕರಿ ಮಾಡ್ತಾನೆ. ನಮ್ಮ ಹೆಣ್ಮಕ್ಳು 2 ಅವರು ಕಾಂಟ್ರಾಕ್ಟ್ ಬೇಸಿಕ್ ಅದಾರೆ. 3 ನೌಕರಿ ಇದಾರೆ. ಒಬ್ಬ CPI ಇದಾನ ನಮ್ಮ ಅಣ್ಣ ಮಗ. ನಾವು ಒಟ್ಟು ಈ ದೇಣಿಗೆ ಕೊಟ್ಮೇಲೆ ಅಷ್ಟು ನೌಕರಿ ಇದ್ದಾರೆ ನೋಡಿರಿ. ಅದು ಅದೇ ಪುಣ್ಯ ರೀ ನಮಗೆ. ಅದೇ ಪುಣ್ಯ. ನಿಮ್ಮ ತಂದೆಯವರು ಮಾಡಿದಂಥ ಒಂದು ಅನುಗ್ರಹನ ಇವತ್ತಿಗೆ ಉಳ್ಕೊಂಡೊಂಟದ ನೋಡ್ರಿ. ಏನು ಹೇಳ್ತೀರಿ ಇವತ್ತಿನ ಸಮಾಜದೊಳಗೆ? ಅಕಸ್ಮಾತ್ ಹಿಂಗೆ ದಾರಿ ಒಳಗೆ ನಡ್ಕೊಂತ ಹೊಂಟ್ರನ್ನ ನಾವು ಏನೋ ಒಂದು 10 ರೂಪಾಯಿನೋ ಏನೋ ಒಂದು ನೋಟು ನಾಣ್ಯ ಬಿದ್ದಿತ್ತಂದ್ರೆ ಅದನ್ನ ಪಸಕ್ನ ತೊಗೊಂಡು ಬಕ್ನದ ಹಾಕೊಂತೀವಿ ನಾವು. ಹೌದೌದು, ಸಹಜ. ಅಂಥದ್ರೊಳಗೆ ನೀವು ಲಕ್ಷಾನುಗಟ್ಟಲೆ ಆಸ್ತಿಯನ್ನು ನೀವು ಭೂದಾನ ಮಾಡಿದ್ರಿ. ಹೌದೌದು. ಏನಪ್ಪ, ಮತ್ತೆ ನನಗೆ ಆಶ್ಚರ್ಯ ಅನ್ಸುತ್ತೆ. ಅದ್ರ ಬಗ್ಗೆ ನಾನು ತಿಳ್ಕೊಳ್ಳೋಣ ಅಂತಾನೆ ಬಂದೆ. ಭಾಳ ಏನಂತ ನೀವು ಬಂದದ್ದು ಭಾಳ ಒಳ್ಳೆಯದೈತಿ. ನಮ್ಗೆ ಇದನ್ನು ಕೊಟ್ಟದಿಂದ ಊರನ್ನ ಜನಕ್ಕೂ ಮಕ್ಕಳಿಗೆ ಒಳ್ಳೇದಾಗೈತೆ ಸರ್. ಕಲ್ಲೂರಿಗೆಲ್ಲ ಒಳ್ಳೇದೈತೆ. ಶಾಲೆ ಮಕ್ಕಳಿಗೆ ಒಳ್ಳೇದಾಗೈತೆ ರೀ. ಇದರಲ್ಲಿ ಕಲ್ತು ದೊಡ್ಡ ಆಫೀಸರ್ ಆಗ್ಯಾರ ಸರ್. ನಾನು ಕಲ್ತು ನಾನು ನೌಕರಿ ತೊಗೊಂಡ್ವಿ. ಇದರಿಂದ ನಮ್ಗೆ ಒಳ್ಳೇದಾಗೈತೆ ರೀ. ಒಳ್ಳೇದಾಗೈತೆ ರೀ. ದೇವ್ರು ನಮ್ಗೆ
ಆಶೀರ್ವಾದ ಮಾಡ್ಯಾನ ಇಷ್ಟು ಮಕ್ಕಳು. ಹೆಂಗ್ ಕಳಕತ್ತೀರಿ ಸರ್ ಮತ್ತೆ ನಿವೃತ್ತಿ ಜೀವನ ಹೆಂಗ್ ನಿವೃತ್ತಿ ಜೀವನ ಏನಿಲ್ರಿ, ನಮ್ಮ ಮಗ ಒಬ್ಬ ಅಂದ್ರೆ ಹೋಗಿವಿ, ಇಲ್ಲಿ ಉಂಟು ಹೊಲ ಐತೆ ಅನ್ನ ಹರಿಕೆ ಅಂತ ಇದ್ರೆ ಉಳ್ಕದ ಹೊಲನ ನಾವು ಕೋರ್ ಕೊಟ್ಬಿಟ್ರಿ. ಸಾಲಿ ಪಕ್ಕದಲ್ಲೇ ಹೊಲ ನಿಮ್ದು? ಹ್ಞೂ ರೀ, ಅಷ್ಟು ಒಂದು 8 ಕೂರಿಗೆ ರೀ 8 ಎಕರೆ, ಅದಾಗ ಒಂದು 20 ಗುಂಟೆ ಕೊಟ್ಬಿಟ್ರಿ ಸರ್. ಆರಾಮಾದ್ರೆ ಹೊಲದಲ್ಲಿ ಅದಾಟ ಬಾಡಿಗೆ ಹಚ್ತೀವಿ ಮಾಡ್ತೀವಿ. ನಮ್ಮ ಮೊದ್ಲ ಎತ್ತು ಪತ್ತು ಎಲ್ಲ ಇದ್ವು ರೀ, ತೆಗೆದ್ಬಿಟ್ವಿ. ನಮ್ಮ ಅಣ್ಣಾರು ಇಬ್ಬರಿದ್ರೆ ತಿರ್ಕೊಂಬಿಟ್ರಿ, ಮಾಡೋದು ಯಾರು ಇಲ್ದಾಗತ್ತೆ. ಅದಕ್ಕೆ ನಾನು ಒಬ್ಬನ ಇಲ್ಲೇ ಇರ್ತೀನಿ. ಹಾಗೆಲ್ಲ ಊರಾಗ ಒಂದು 2 ಮನೆ ಅದಾವ ರೀ, ಅಲ್ಲಿ ನಮ್ಮ ತಂಗಿಯರು ಇರ್ತಾರೆ ಅಡುಗೆ ಮಾಡೋಕೆ. ನಾವು ಬುತ್ತಿ ಕಳಿಸ್ತಾರೆ 2 ಹೊತ್ತು ಇಲ್ಲಿ ಊಟ ಮಾಡ್ಕೊಂಡು ಇಲ್ಲಿ ಇರ್ತೀವಿ ಸರ್. ಏನು ಸಬ್ಜೆಕ್ಟ್ ಹೇಳ್ತಿದ್ರಿ ನಾನು ರೀ? ನಿಮ್ಮ ಸಬ್ಜೆಕ್ಟ್ ವಿಷಯ ಯಾವ್ದು ರೀ? ಕನ್ನಡ ಹೇಳ್ತದೆ. ಕನ್ನಡ ಮೇಷ್ಟ್ರೆ. ಹ್ಞೂ ರೀ. ಕನ್ನಡ ಅಂದ್ರೆ ಒಂದು ಕಲೆ, ಸಾಹಿತ್ಯ. ಏನ್ ಹೇಳ್ತೀರಿ ಹೇಳ್ರಿ? ಇವತ್ತಿನ ಜಗತ್ತು ಒಂದು ದಿಶೆಯೊಳಗೆ ನಡೆದು ಹೊಂಟ್ಬಿಟ್ಟತೆ, ಸ್ವಾರ್ಥದ ಕಡೆಗೆ ಹೊಂಟ್ಬಿಟ್ಟತೆ. ಅಂತದ್ರೊಳಗೆ ನಿಸ್ವಾರ್ಥವಾಗಿ ಸೇವೆ ಮಾಡಿ, ನಿಸ್ವಾರ್ಥವಾಗಿ ನೀವು ಭೂದಾನವನ್ನ ಮಾಡಿ ಅದ್ರೊಳಗನ ನೀವು ನಿವೃತ್ತಿ ಹೊಂದ್ಬಿಟ್ರಿ. ಅದ್ರ ಬಗ್ಗೆ ನನ್ಗೊಂಚೂರು ಜರ್ನಿ ಹೆಂಗಿತ್ತು ಅದು ಹೇಳ್ರಿ. ಒಳ್ಳೆ ಅವಾಗಿನ ಎಜುಕೇಶನ್ ಏನ್ರಿ, ವಿದ್ಯಾಕ್ಕೆ ಭಾಳ ಮಹತ್ವ ಇತ್ತು. ತಂದೆ ತಾಯಿ ಪ್ರೋತ್ಸಾಹ ಕೊಡ್ತಿದ್ರು ಮಕ್ಕಳಿಗೆ. ಮಕ್ಕಳು ಶಿಕ್ಷಕರು ಏನರ ಬಡದ್ರ ಪಡೆದ್ರೆ ಅವ್ರಿಗೆ ಅಡೇಟ್ ಹೊಡೆದು ಶಾಲೆ ಕಳ್ಸೋರು. ಈಗ ಏನಿದೆಪ್ಪ ಅಂದ್ರೆ ಹೊಡೆದ್ರೆ ಜಗಳಕ್ಕೆ ಬರ್ತಾರ, ನಮ್ಮ ಮಕ್ಕಳನ್ನ ಯಾಕೆ ಬಿಡ್ತೀರಿ ಅಂತ. ಹೀಗಾಗಿ ಮಕ್ಕಳು ಲೂಸ್ ಆಗಿ ಮನೆಗೂ ಓದಾಗಲ್ಲ, ಶಾಲೆಗೂ ಓದಾಗಲ್ಲ. ಹೀಗಾಗಿ ಎಜುಕೇಷನ್ ಒಂದು ಸ್ವಲ್ಪ ಕುಂಠಿತ ಆಗಕೈತೈತೆ. ಎಜುಕೇಶನ್ ಕುಂಠಿತ ಆಗೈತೆ. ಅಲ್ಲಿ ತಂದೆ ತಾಯಿ ಒಂದು ಜಬರ್ಸಿ ಕಳಿಸಿಬಿಟ್ರೆ ಒಳ್ಳೇದಾಗತ್ತೆ. ಎಷ್ಟು ಮೊದಲು ಇವತ್ತಿನ ಶಿಕ್ಷಣಕ್ಕೂ ಅಂದ್ರೆ ನೀವು ಹೇಳುವಂಥ ಶಿಕ್ಷಣಕ್ಕೂ ಅಂದ್ರೆ ಇವತ್ತಿಗೂ ನಿಮ್ಮ ಕಾಲಕ್ಕೂ ಇರುವಂಥ ವ್ಯತ್ಯಾಸವನ್ನು ಹೇಳಿದ್ರಿ. ಹೌದಲ್ರಿ? ಇವತ್ತು ಹಿಂದಕ್ಕೆ ನಿಮ್ಮ ಕಾಲದೊಳಗೆ ಬೈರಿ ಅವ್ರನ್ನ ಬಡೀರಿ ಅಂತ ಹೇಳ್ತಿದ್ರು. ಹೌದು. ಅದ್ರ ಪ್ರತ್ಯೇಕ ಶಿಕ್ಷೆ ಚಡಿ ಚಮ್ ನಿದ್ದೆ ಗಮ್ ಅಂತ ಒಂದು ಹೇಟ್ ಯಾವ ವಿಧಾಗ ಹುಡುಗನಿಗೆ ಅರಿವು ಇರ್ತಿತ್ತು. ನಾ ತಪ್ಪು ಮಾಡಿದೆ, ನಾ ಓದಿಲ್ಲ ಅದಕ್ಕೆ ಬಿಡೋರು ಹಂಗೆ ಇದನ್ನ ಮಾಡ್ತಿದ್ರು. ಏನ್ರಿ ಈಗ ಯಾರು ಜವಸಂತಿಗೆಲ್ಲ ಹೊಡಿಯಂತಿಗೆಲ್ರಿ ಯಾರು. ಏನ್ರಿ ಜಗಳಕ್ಕೆ ಬರ್ತಾವ ಏನ್ರಿ. ಮಕ್ಕಳು ಮನ್ಯಾಗಾರ ಓದ್ತಾರ, ಮನೆಗೂ ಓದಾಗಲ್ಲ, ಹಳಟೆ ಮಾಡ್ತಾವ. ನಾವು ಬೆಳಗ್ಗೆ ಮುಂಜಾನೆ 4:15 ಎದ್ದು ಓದ್ತಿದ್ವಿ. ಈಗ ಯಾವ ಹುಡುಗರು ಬೆಳಗ್ಗೆ ಮುಂಜಾನೆ ಎದ್ದು ಓದೋದಲ್ಲ. ಶಿಕ್ಷಣ ಕಡೆ ಗಮನ ಕಮ್ಮಿ ರೀ, ಏನು ಭಾಳ ಕಮ್ಮಿ. ಆದ್ದರಿಂದ ಅವ್ರ ಪಾಲಕರಿಗೆ ತಮ್ಮ ಮಕ್ಕಳು ಶಾಣೆ ಮಾಡ್ಬೇಕಾದ್ರೆ ಬೆಳಗ್ಗೆ ಮುಂಜಾನೆ ಎಬ್ಬಿಸ್ಬೇಕು, ಹೋಮ್ವರ್ಕ್ ಮಾಡಿಸ್ಬೇಕು, ಶಾಲೆ ಸರಿಯಾಗಿ ಕಳಿಸ್ಬಿಟ್ಟು ವಿದ್ಯೆ ಬರ್ತಾರೆ. ಇಷ್ಟು ಬೇಕಾರೆ ಅವ್ರು ಮಾಸ್ಟರ್ ಕೂಡ ಬಂದು ಜಗಳ ಮಾಡಬಾರ್ದು, ಏನೂ ಮಾಡಬಾರ್ದು. ಒಳ್ಳೆ ವಿದ್ಯೆ ಕೊಡ್ತಾರೆ ಎಲ್ಲ ಮಾಸ್ಟರ್ ಕಲ್ಲೂರಾಗ. ಅಂತ ತೊಗೊಂಡು ತಮ್ಮ ಮಕ್ಕಳನ್ನ ಉದ್ಧಾರ ಮಾಡೋಕೆ ಇಷ್ಟೇ ಒಂದು ಉದ್ದೇಶ ಮಾಡ್ತೀನಿ. ಮತ್ತು ಇವತ್ತಿನ ಕಾಲದಾಗ ಏನಾರ ನಾವು ಆ ಮಕ್ಕಳನ್ನ ಉದ್ಧಾರ ಮಾಡೋಣ, ಓದ್ಸೋಣ, ಒಂದು ಉನ್ನತ ಮಟ್ಟಕ್ಕೆ ಅವ್ರನ್ನ ಸಮಾಜಕ್ಕೆ ದೇಣಿಗೆಯಾಗಿ ಕೊಡೋಣ, ಮುಂದೆ ಸಮಾಜದಾಗ ಒಳ್ಳೆಯ ವ್ಯಕ್ತಿಯಾಗಿ ಬದುಕಲಿ ಅಂಥೇಳಿ ನಾವು ಆ ಮನಸ್ಥಿತಿಯಲ್ಲಿ ಅಂದ್ರೆ ಶಿಕ್ಷಕರಾದಂಥವ್ರು ಆ ಮನಸ್ಥಿತಿಯೊಳಗೆ ನೀವು ಕಲಿಸ್ತೀರಿ. ಹೌದಾ? ಹೌದು. ಆ ಕಲಿಸುವ ಆಭರದಲ್ಲಿ ಅವ ಕೆಲಸ ಮಾಡಲಿಲ್ಲ ಅಥವಾ ಮನೆ ಕೆಲಸ ಮಾಡಲಿಲ್ಲ ಅಂದಾಗ ಸಿಟ್ಟಿನೇ ಮಾಡಿಲ್ಲ ಅಂತ ಹೇಳಿ ಬಡ್ದು ಬಿಡ್ತೀರಿ. ಹೌದು. ಆ ಮಗು ಹೋಗಿ ಮನೆಯಾಗ ಅವ್ರ ಪೇರೆಂಟ್ಸ್ಗೆ ಹೇಳ್ಬಿಡ್ತಾರೆ, ಅವ್ರ ಪಾಲಕರಿಗೆ ಹೇಳಿಬಿಡ್ತೈತೆ. ಅವಾಗ ಅವ್ರು ಬಂದು ಹೆಂಗ್ ಬಡದ್ರಿ ನಮ್ಮ ಮಗನ ಅಂತ ಹೇಳಿ ಇವತ್ತಿನ ದಿವಸ ಪ್ರಶ್ನೆ ಮಾಡುವಂತ ಕಾಲ ಇದು. ಪ್ರಶ್ನೆ ಮಾಡಿ ಅಂತವ್ರಿಗೆ ನೀವು ಉತ್ತರ ಏನು ಕೊಡ್ತೀರಿ? ಪ್ರಶ್ನೆ ಮಾಡ್ತಾರೆ, ನಾವು ಹಿಂಗಪ್ಪ ತಪ್ಪು ಮಾಡಿದ ಹೀಗ ಅಂತಂದ್ರೆ ಕೇಸ್ ಮಾಡಿದ್ರು, ಪೊಲೀಸ್ ಕೇಸ್ ಮಾಡಿದ್ರು ನಮ್ಮ ಮ್ಯಾಗ. ನಮ್ಮ ಮಗನ ಮ್ಯಾಗ ಪೊಲೀಸ್ ಕೇಸ್ ಮಾಡಕ್ ಹೋದ್ರು. ಮತ್ತೆ ಅವರು ಸರ್ಕಲ್ ಇನ್ಸ್ಪೆಕ್ಟರ್ ನೋಡು ಮಕ್ಕಳು ಕಲ್ಸಕ್ಕಂತ ಇದು ಮಾಡ್ಯಾರ, ನೀನು ಇಲ್ಲಿ ತಾನೇ ಇದು ಮಾಡ್ಕೊಂಡು ಶಾಣೆ ಅದು ಹೋಗಂತ ಬೇರೆ ಕಳಿಸಿದ್ರು ಪಾಲಕರನ್ನ. ಮತ್ತೆ ಬಂದಿರಿ ನಾವು ಇಷ್ಟ ಇಲ್ಲ. ಮನೆಯಿಂದ ಶಾಲೆಯವರೆಗೆ ಬಂದ ನನ್ನ ಮಗನ ಹೆಂಗ್ ಬಡ್ದಿ ಅಂತ ಬುದ್ಧಿ ಕಲಿಸುವ ಒಬ್ಬ ಗುರು ಬಡಿಲಾರ್ದ ಮತ್ತೆ ಯಾರು ಬಡಿತಾರ? ಹೌದಲ್ರಿ? ಅಂತಹ ಗುರುವಿಗೆ ಹೋಗಿ ಮತ್ತೆ ಕೇಸ್ ಮಾಡ್ತಾರ ಅಂತಂದ್ರ ಅಂತ ಪೇರೆಂಟ್ಸ್ಗೆ ನೀವೇನ್ ಹೇಳ್ತೀರಿ? ನನಗೊಂದು ಕಿವಿ ಮಾತು ಬೇಕು. ನಾನು ಹೇಳಿದ್ರಿ, ನೀನು ಇದು ಗತಿ ಏನಾರ ಮಾಡಿದಪ್ಪ ಅಂದ್ರೆ ನಿನ್ನ ಮಕ್ಕಳು ಶಾಣೆರಾಗಲ್ಲ. ನಾನು ಯಾಕೆ ಸುಮ್ ಅವ ಬಡಿತಾನ ಹುಡುಗ, ಏನೋ ಒಂದು ತಪ್ಪು ಮಾಡ್ಯಾನ, ಬಡ್ದಾನ, ಇವನು ಬಡ್ದು ತಪ್ಪಾಗೈತೆ ಆತು, ಇನ್ನು ಮೇಲೆ ಹಂಗೆ ಮಾಡ್ಬಾರ್ದು. ಮಕ್ಕಳನ್ನ ದಿವ್ಸಕ್ಕೆ ಸಾಲಿ ಕಳಿಸು, ಒಳ್ಳೇದನ್ನು ಮಾಸ್ತರ್ ಬಡ್ದು ಹಚ್ಕೊಳಕ್ಕೆ ಹೋಗ್ಬಿಡ್ರಿ. ಶಿಕ್ಷಣ ಚಲೋ ಕೊಡ್ರಿ, ಮನ್ಯಾಗ ಓದಿಸ್ರಿ, ಬರ್ಸ್ರಿ, ಎಲ್ಲ ಮಾಡಿರಿ. ಶಾಲೆಯಾಗ ಮಗು 3 ತಾಸು ಇರ್ತಾ, ಅದರಿಂದ ಅವರಿಂದ ಸುಧಾರಣೆ ಸಾಧ್ಯ ಇಲ್ಲ. ಇಲ್ಲಿ ನಿಮ್ಮ ಕೈಯಾಗ ಹಾಳಾದಿರ್ತಂದ್ರೆ ಓದಿಸೋದು ಬರ್ಸೋದು ನೀವು ತಂದೆ ತಾಯಿ ಶ್ರಮ ಪಡ್ರಿ, ಮಕ್ಕಳು ಉದ್ಧಾರ ಆಕಾರ. ಎಷ್ಟು ಮಾತು ಕರೆ. ನನಗೆ ಇನ್ನಷ್ಟು ನನಗೆ ಈ ಇವತ್ತಿನ ಶಿಕ್ಷಣಕ್ಕೂ ಹಿಂದಿರ್ತಕ್ಕಂಥ ಶಿಕ್ಷಣಕ್ಕೂ ನೀವೆಲ್ಲ ಹೆಂಗೆ ಶಿಕ್ಷೆ ಕೊಡ್ತಿದ್ರೆ ನಾನೆಲ್ಲ ಕೇಳೀನಿ. ಜಂತಿ ಕಟ್ಬಿಡ್ಯಾರಂತ ನೀವು ಮುಳ್ದಂಡಿ ಅಂತ ಹಾಕ್ತಾರೆ. ಹೇಳ್ರಿ, ನಿಮ್ಮ ಕಾಲದಲ್ಲಿ ನೀವು ಮಕ್ಕಳಿಗೆ ಅಂದ್ರೆ ನಿಮ್ಮ ಶಿಷ್ಯಂದರಿಗೆ ವಿದ್ಯಾಭ್ಯಾಸ ಮಾಡಿಸ್ತಕ್ಕಂಥ ಸಂದರ್ಭದಲ್ಲಿ ದಂಡಿಸ್ತಿದ್ರಿ. ಹೆಂಗ್ ದಂಡಿಸ್ತಿದ್ರಿ ಅದು ನಿಮಗೂ ಗೊತ್ತು, ಯಾಕಂದ್ರೆ ನಾವಂತರೂ ನೋಡಿಲ್ಲ. ಆ ರೀತಿಯಾಗಿ ಶಿಕ್ಷೆಯನ್ನು ಕೊಡ್ತಿದ್ರಲ್ಲ, ಆ ಪರಿಣಾಮ ಹೆಂಗಿರ್ತಿತ್ತು? ಮಕ್ಕಳು ಯಾವ ರೀತಿಯಾಗಿ ಓದ್ತಿದ್ರು? ಅದ್ರ ಬಗ್ಗೆ ಹೇಳ್ರಿ ನೋಡೋಣ. ಯಾವ್ಯಾವ ಶಿಕ್ಷೆಗಳನ್ನು ಕೊಡ್ತಿದ್ರಿ? ಶಿಕ್ಷಕರು
ಹೋಮ್ವರ್ಕ್ ಮಾಡ್ಕೊಂಡ್ ಬರ್ಲಿಲ್ಲ ಅಂದ್ರೆ ಎದ್ದು ನಿಲ್ಲಿಸೋದು, ಊಟ ವ್ಯವಸ್ಥೆ ತೆಗಿಸೋದು, ಒಮ್ಮೆ ಹೇಳಾರ ನಾಳೆಯಿಂದ ಕರೆಕ್ಟ್ ಮಾಡ್ಕೊಂಬರ್ಬೇಕು. ಇಂದ ಒಂದು ವಾರ ಏನ್ ಮಾಡಿದಂದ್ರೆ ನಾವು ಸಣ್ಣರಿದ್ದಾಗ ಮುಳ್ಳುದಂಡಿಗೆ ಹಾಕ್ತಿದ್ವು. ಹೆಚ್ಚಾಗಿ ಮುಳ್ಳುದಂಡಿ ಅಂದ್ರೆ ಜಂಟಿಗೆ ಒಂದು ಹಗ್ಗ ಕಟ್ಟರು, ಅದಕ್ಕೆ ಹಿಂಗ ಕೈ ಹಾಕರು, ಅಂತ ತೂಗ ಬಿಟ್ಬಿಡೋರು. ಇನ್ನೊಮ್ಮೆ ಸಾಲಿ ತಪ್ಪಿಸ್ತೀಯಾ ಎಷ್ಟೊತ್ತು ಹಾಕ್ತಿದ್ರಿ? ಒಂದು 5 ನಿಮಿಷ ಸರ್, ಇನ್ನೊಂದು 5 ನಿಮಿಷ ನಾವು ಇನ್ನೊಂದು ತಪ್ಪು ಮಾಡಲ್ರಿ ಅಂತಾನ. ಏನು ಬುಡಕ್ ಒಂದು ಪಾಟಿ ಇಡಾರ, ಅವಂದ ಪಾಟಿ ಅದ್ರ ಟಕ್ನ ಹಾಡಿದ್ರೆ ಪಾಟ್ ಹೊಡೆದಿರ್ಬೇಕು. ಅದಕ್ಕೆ ನೀನು ಪಾಟ್ ಹೊಡಿತೈತಿ ನೋಡ, ಕೈ ಬಿಟ್ಟೆ ಅಂದ್ರೆ ಅವಾಗ ಎಲ್ರಿ ಇನ್ನೊಂದು ತಪ್ಪು ಮಾಡ್ತೀನಿ, ತಪ್ಪಾತು, ನಾನು ಸಾಲಿ ತಪ್ಪಿಸಲ್ಲ ಅಂತ ಅಂದ. ಅವಾಗ ಇಳ್ಕೊಂಡು ಇನ್ನೊಂದು ಸಾಲಿ ತಪ್ಪಿಸ್ಬಿಡೋಣ. ಅಲ್ಲಿಂದ ಅವಾಗ ಬತ್ತಿದ್ದ ಹೋಮ್ವರ್ಕ್ ಮಾಡೋಕು, ಬಾಯಾಟ ಮಾಡೋಕು, ಮಗ್ಗಿನ ಪೊಯಮ್ ಬಾಯಾಟ ಮಾಡೋಕು ಎಲ್ಲ ಹೇಳ್ತಿದ್ರು. ಅದ್ರ ಗತಿ ಕರೆಕ್ಟ್ ಇತ್ತು ಶಿಕ್ಷಣ. ಮನೆಗ ಹೇಳ್ತಿದ್ರು, ನೋಡು ಬಡಿತಾರೆ ಮಾಸ್ತರ್ ಓದು, ಆಗ ಈಗ ಮಾಸ್ಟ್ರಲ್ಲಿ ಬರ್ತಾರಂದ್ರೆ ಎಷ್ಟೋ ನಾವು ಅಡಿಕೊಂಡ್ಬಿಡ್ತಿದ್ವಿ. ಈಗ ಅದು ಭಯನೇ ಇಲ್ಲ. ಮಾಸ್ಟರ್ ಅಂದ್ರೆ ಏನ್ರಿ ಮನ್ಯಾಗ ಓದಾಗಲ್ಲ, ಹಾಳಾಟಿ ಭಾಳ ಜಾಸ್ತಿ ಅದ ಹುಡುಗರು. ಈ ಮೊಬೈಲ್ ಒಂದು ಎಲ್ಲ ಕೆಡಿಸ್ಬಿಟ್ಟವ. ಅದಕ್ಕೆ ಹೌದು, ಮೊಬೈಲ್ ಕೆಡಿಸೈತೆ ಸರ್. ಬರೀ ಅವನ ಇವನು ನೋಡ್ತಾರೆ, ಫಿಲ್ಮು, ಹಾಡು ಗೀಡು ಎಲ್ಲ ನೋಡ್ತಾರೆ. ಹೀಗಾಗಿ ಅವ್ನು ಸರಿಯಾಗಿದ್ದು ಉಪಯೋಗ ತೊಗೊಳಲ್ಲ. ಮೊಬೈಲ್ ಎಲ್ಲ ಲಾಭ ಐತೆ, ಅವ್ನು ಉಪಯೋಗ ತೊಗೊಂಡಿಲ್ಲ ಅಷ್ಟೇ. ಎಷ್ಟು ಮಾತು ಕರೆಯವು. ಆಗಿನ ಶಿಕ್ಷಣಕ್ಕೂ ಈಗಿನ ಶಿಕ್ಷಣಕ್ಕೂ ಒಂದು ಸ್ವಲ್ಪ ಅವಾಗ ಸ್ಟ್ರಿಕ್ ಇತ್ತು, ಈಗ ಒಂದು ಸ್ವಲ್ಪ ಲೂಸ್ ಆಗೈತೆ ಅಷ್ಟೇ. ಒಳ್ಳೆ ಶಿಕ್ಷಕರು ಅದಾರೆ ನಮ್ಮ ಊರಾಗ, ಅಡ್ಡಿಯಲ್ಲಿ ಅಷ್ಟು ಶಿಕ್ಷಣ ಕೊಡ್ತಾರೆ. ಆಗಿನ ಕಾಲದೊಳಗ ಎಷ್ಟು ವಿಷಯಗಳು ಎಷ್ಟು ವಿಷಯಗಳನ್ನು ಕಲಿಸ್ತಿದ್ರಿ? ನಾವು LPS ಇದ್ದಾಗ ಕನ್ನಡ, ಏನ್ರಿ ಗಣಿತ, ಸಮಾಜ, ವಿಜ್ಞಾನ LPSಗೆ. ಆಮೇಲೆ 7ನೇ ತನಕ ಹಿಂದಿ ಬರ್ತಿತ್ತು, ಇಂಗ್ಲೀಷ್ ಬರ್ತಿತ್ತು. 7ನೇ ತನಕ ಬರ್ತಿತ್ತು ಅವಾಗ. ಈಗ 4ನೇ ತನಕ 5ನೇ ತನಕ ಬರ್ತಿದ್ರು. 5ನೇ ತನಕ ಇಂಗ್ಲೀಷು ಹಿಂದಿ ಹತ್ತವ. ಈಗ 1ನೇತ್ಲಿದ್ದಾನೆ ಇಂಗ್ಲೀಷ್ ರೀ, 1ನೇತ್ಲಿದ್ದ ಹಿಂದಿ ಚಲೋ ರೀ. ಹಿಂಗಾಗಿ ವಿಷಯಗಳ ಭಾರ ಜಾಸ್ತಿ ಆಗಿಬಿಡ್ತದೆ ಮಕ್ಕಳಿಗೆ. ಆ ಮಕ್ಕಳಿಗೆ ಕಲಿಯಕ್ಕೆ ಆಗಲ್ಲ ಸರ್. ಎಲ್ಲ ಇದನ್ನು ಹೋಮ್ವರ್ಕ್ ಮಾಡ್ಕೊಬರ್ಬೇಕಲ್ಲವು. ವಿಷಯಗಳ ಭಾರ ಭಾಳ ಜಾಸ್ತಿ ಆಗೈತೆ. ವಿಷಯಗಳನ್ನು ಕನ್ನಡ, ಗಣಿತ, ಸೋಷಿಯಲ್, ವಿಜ್ಞಾನ ಇಷ್ಟ ಇಡಬೇಕಿಲ್ಲ. ಆ ಮಕ್ಕಳಿಗೆ ಅಷ್ಟು ವಿಷಯಗಳ ಭಾರ ಅದನ್ನು ಕಲಿಯೋದಾಗಲ್ಲ. ಸರಿ, ನೀವು ಕಲಿತಿದ್ರಲ್ಲ ಅವಾಗ ಈ ರೀತಿ ಪಾಠಶಾಲೆಗಳು ಇದ್ವಾ? ನೀವು ಹೆಂಗ್ ಕಲಿತಿದ್ರಿ? ನಾವು ಮಠದಾಗ ಒಂದು ಮಠ ಇತ್ತಲ್ಲಿ, ಆ ಮಠದಾಗ ಹೋಗಿದ್ವಿ ರೀ. ಸಾಲಿ ಇದ್ದಿದ್ದಿಲ್ಲ ಅವಾಗ. ಅಲ್ಲಿ ಮಾಸ್ಟರ್ ನಮ್ಮ ಪ್ರಹ್ಲಾದ ಮಾಸ್ಟರ್ ಅಂತಿದ್ರು, ಭಟ್ಟ ಮಾಸ್ಟರ್ ಇದ್ರು. ಅವ್ರು ಭಾಳ ಸ್ಟ್ರಿಕ್ ಇದ್ದು, ಎಲ್ಲ ಚಲೋ ಇರ್ತಿದ್ರು. ಎಲ್ಲ ನಮ್ಮನ್ನು ದಂಡಿಸ್ತಿದ್ದು ಎಲ್ಲ ಮಾಡ್ತಿದ್ರು. ಈ ಓಪನಿಂಗ್ ಇದನ್ನ ಮಾಡಿದ್ವಿ, ಇದನ್ನೆಲ್ಲ ಕಟ್ಟಿ ಎಲ್ಲ ಓಪನಿಂಗ್ ನಾವು ಬಂದು ಮಾಡಿ. ಸಮಾಜ ಕಲ್ಯಾಣ ಸಚಿವೆ ಶ್ರೀಮತಿ ಬಸವರಾಜೇಶ್ವರಿ ಅವರ ಬಂದು ಈ ಶಾಲೆಯನ್ನು ಉದ್ಘಾಟನೆ ಮಾಡಿದ್ರು. ನಾನು ಅವಾಗ 6ನೇತಿದ್ದೆ. 6ನೇತಿದ್ರಾಗ ಕಲ್ತೀವಿ ನಾವು. ಏನ್ರಿ ಒಳ್ಳೆ ಅವಾಗ ಶಿಕ್ಷಣ ಚಲೋ ಇತ್ತು ಸರ್. ಈಗಾದರೂ ಮನಸ್ಸು ಮಾಡಿದಂದ್ರೆ, ಪಾಲಕರು ಮನಸ್ಸು ಮಾಡಿದ್ರೆ, ಮಕ್ಕಳು ಇದನ್ನ ಮಾಡಿದಂದ್ರೆ ಈಗಾದ್ರೂ ಒಳ್ಳೇದಾಗತ್ತೆ ರೀ. ಸ್ವಲ್ಪ ಹುಡುಗರು ಓದೋದಿಲ್ಲ. ಆಯ್ತು, ಈಗ ಅದ್ರ ಬಗ್ಗೆ ಆಯ್ತು. ಈಗ ನೀವು ನೌಕರಿ ತಗೊಂಡ್ರಿ ನೋಡ್ರಿ. ಹೌದ್ರಿ, ಫಸ್ಟ್ ನೌಕರಿ ತಗೊಂಡು ಫಸ್ಟ್ ಪೇಮೆಂಟ್ ತಗೊಂಡಿರಲ್ಲ, ತಗೊಂಡ್ರಿ. ಆ ಖುಷಿ ಹೆಂಗಿತ್ತು? ಅದು ಭಾಳ ಖುಷಿ ರೀ, ಭಾಳ ಖುಷಿ. ಎಷ್ಟು ತಗೊಂಡ್ರಿ ಸರ್ ನೀವು ಪೇಮೆಂಟ್? ಫಸ್ಟ್ ಪೇಮೆಂಟ್ 550 ರೂಪಾಯಿ ತಗೊಂಡ್ರಿ. 550 ರೂಪಾಯಿ ನಿಮ್ ಪೇಮೆಂಟ್. ಅಲ್ಲಿಂದ ಈಗ 30,000 ರೂಪಾಯಿ ರಿಟೈರ್ಮೆಂಟ್ ಆಗಿ. 30,000 ರೂಪಾಯಿ ರಿಟೈರ್ಡ್ ಹೆಡ್ ಮಾಸ್ಟರ್ ಆಗಿ. ಈಗ 12 ವರ್ಷ ಇದು ಪಿಂಚಣಿ ಆಗಿ 30,000 ರೂಪಾಯಿ ತಗೊಂತೀನಿ. ಏನಂತೀರಿ? ಮತ್ತೆ ಈಗ ನೀವು 500 ರೂಪಾಯಿ ಸ್ಯಾಲ್ರಿ ತಗೊಂಡು ಬದುಕಿದ್ರಿ ಅವಾಗ. ಇವಾಗ 50 ಅಲ್ಲ, 1 ಲಕ್ಷ ಗಟ್ಲೆ ಇವಾಗ ಪೇಮೆಂಟ್ ಕೊಡ್ತಾ ಇದ್ದಾರೆ. ಒಬ್ಬ 1100 ರೂಪಾಯಿ ಪಗಾರ ಬಂತಪ್ಪ ನಂದು. 2 ತಿಂಗಳದ್ದು ತಗೊಂಡ್ರ ಮಾಪ ಭಾಳ ಖುಷಿ ಪಡ್ತದೆ. 1100 ಹಬ್ಬ ಅಂತಿದ್ರು. ಈಗ 11 ಲಕ್ಷ ಕೊಡು, ಅಯ್ಯೋ 11 ಲಕ್ಷ ಅಂತಾರೆ. ರೊಕ್ಕಕ್ಕೆ ಬೆಲೆನೇ ಇಲ್ಲ ಸರ್. ಅವಾಗ 550 ರೂಪಾಯಿ ಅಷ್ಟು ಬೆಲೆನೇ ಇತ್ತು ಸರ್. ಚಲೋ ಇತ್ತು ಅವಾಗ. ಫಸ್ಟಿಗೆ 550 ರೂಪಾಯಿ ಪಗಾರ. ಸ್ವಲ್ಪ ನಮ್ಗೆ ಹಳೆ ನೆನಪು ಮಾಡ್ಕೋರಿ. ಏನಂತಂದ್ರೆ ಈಗ ನೀವೆಲ್ಲ ನಮ್ಮನ್ನು ನೋಡ್ತೀರಿ, ಈಗ ನನ್ನನ್ನು ಹಿಡ್ಕೋರಿ. ಇನ್ನು ಈಗಿನ ಆಧುನಿಕ ಜಗತ್ತಿನ ಬಿಡ್ರಿ ಅವ್ರನ್ನ. ನಿಮ್ಮ ಜನರನ್ನ ನೆನಪು ಮಾಡ್ಕೊಂಡು ನಿಮ್ಮ ವ್ಯಕ್ತಿಗಳು ಹೆಂಗಿದ್ರು ಅದನ್ನ ಹೇಳ್ರಿ ನಂಗೆ. ಒಳ್ಳೆ ವ್ಯಕ್ತಿಗಳು ಸರ್. ಸ್ವಲ್ಪ ಅದನ್ನ ಹೇಳ್ರಿ. ಅದ್ರ ಬಗ್ಗೆ ನಾವು ನಾವು ಎಲ್ಲಿಗಾರ ಯಾಕೆ ಹೋಗ್ಲಿ, ಏನೋ ಅಲ್ಲಿ ಗುದ್ದಾಡಿದಂದ್ರ, ಯಾರನ್ನಾರು ಬೇದ್ರ, ಕೊಳು ಮಾಡಿದ್ರ, ಏನ್ರ ಒಂದು ಹಾಲಾದ ಏನು ಮಾಡಿದಂದ್ರೆ ಹಿರಿಯರು ಬಂದು ಕರೆದು ಬುದ್ಧಿ ಹೇಳ್ತದ್ದು. ಹಿಂಗೆ ಮಾಡೋದು ಒಳ್ಳೇದಲ್ಲ, ಇದು ಒಳ್ಳೇದ, ಶಾಲಿಗೆ ಹೋಗು, ಇದು ಗತಿ ಗುದ್ದಾಡಬಾರ್ದು, ನಾವು ಒಂದಾಗಿರ್ಬೇಕಂತೇಳಿ ಬುದ್ಧಿ ಮಾತುಗಳನ್ನು ಹಿರಿಯರು ಭಾಳ ಹೇಳ್ತಿದ್ರು. ಈಗ ಅದು ಕಮ್ಮಿ ಆಗೈತಿ ರೀ, ಭಾಳ ಹೇಳೋದು ಕಮ್ಮಿ ಆಗೈತಿ. ಅವ್ರಿಗೆ ಏನಾರ ಬುದ್ಧಿ ಹೇಳಕ್ಕೆ ಹೋದ್ರೆ ಯಾಕ ನಿಂದನೆ ಅಂತ ಎದುರು ಮಾಡ್ತಾರೆ, ಎದುರು ಮಾತಾಡ್ತಾವೆ ಮಕ್ಕಳು. ಅದಕ್ಕೆ ಈಗ ಬುದ್ಧಿ ಹೇಳೋದು ಇಲ್ಲ, ಮಕ್ಕಳು ಕೇಳಾಗಿಲ್ಲ. ಈಗ ಏನ್ರಿ ಎಲ್ಲೋಗು ಅಂತ ಮರ್ಯಾದೆ ಕೊಡಾಗಲ್ಲ ಶಿಕ್ಷಕರಿಗೆ ಆಯ್ತು, ಅಡಿಗೆ ಆಯ್ತು ಸರ್. ಅವಾಗ
ಹಿರಿಯರು ಹಂಗಿದ್ರು ಕಲೀಲಿ ಅನ್ನೋ ಉದ್ದೇಶಕ್ಕೆ ಭಾಳ ಇದು ಮಾಡ್ತಿದ್ರು. ಸರ್ ಈಗ ಹಿಂದಿನ ಕಾಲದೊಳಗೆ ನಿಮ್ಮ ಒಂದು ಜನ್ರೇಷನ್ ಒಳಗೆ ಅವಾಗ ಊರೊಳಗೆ ಏನಾರ ಜಗಳ ಆತು ಏನಾರ ಆತಂದ್ರೆ ಪಂಚಾಯತಿ ಸೇರಿದ್ರಂದ್ರ ಅಲ್ಲಿ ಮೇಷ್ಟ್ರನ್ನ ಕರ್ಸ್ರಿ ಅಂತಿದ್ರು. ಹೌದು, ಮೇಷ್ಟ್ರನ್ನ ಕರ್ಸ್ರಿ, ನಿಮ್ಮ ಕೈಲಿ ಇದನ್ನು ಬಗೆಹರ್ಸಕ್ಕಾಗಲ್ಲ, ಮೇಷ್ಟ್ರನ್ನ ಕರ್ಸ್ರಿ, ಅವರೆಲ್ಲ ಬಗೆಹರಿಸ್ತಾರ ಅನ್ನೋರು. ಏನ್ ಅದ್ರದ್ದು ಮಹತ್ವ ಅದ್ರಿ ಎಲ್ಲ ಹೇಳ್ರಿ ನಂಗೆ. ಅವರು ನಿಜವಾಗ ಅಂದ್ರೆ ಒಳ್ಳೆ ಶಿಕ್ಷಕರಲ್ಲಿ ಅದೊಂದು ಸತ್ಯತೆ ಇರ್ತದೆ. ನ್ಯಾಯ ಅನ್ಯಾಯ ಇದ್ದಂದ್ರೆ ಪರಿಶೀಲನೆ ಮಾಡಿ ಇವ್ರದ ಅನ್ಯಾಯ ಇವ್ರದ ಅನ್ಯಾಯ ನ್ಯಾಯ ಅನ್ನೋದು ಹೇಳೋರು. ಆದ್ದರಿಂದ ಶಿಕ್ಷಕರು ಒಬ್ರು ಇಲ್ಲ ಅಂತ ಕರೀತಿದ್ರು. ಅವಾಗ ಗೌಡ್ರು, ಪೊಲೀಸ್ ಗೌಡ್ರು ಏನ್ರಿ ಊರಾಗ ಒಂದು ಓಣಿಗೊಬ್ಬತ್ತ ಹಿರಿಯತನ ಹಿಂಗೆ ಕಲಿಸಿ ಸಮಾಜ ಮಾಡಿ ಅದರಿಂದ ಒಂದು ಏನಾಗಲಿ ಬಗೆಹರಿಸ್ತದೆ. ಆಗಿನ ಕಾಲದ ಶಿಕ್ಷಕನಿಗೂ ಮತ್ತೆ ಈಗಿನ ಕಾಲದ ಶಿಕ್ಷಕನಿಗೆ ಇರುವಂತ ವ್ಯತ್ಯಾಸ ಇದೆ. ವ್ಯತ್ಯಾಸ ಖರೆ. ಈಗ ಯಾರು ಕರೀತಾರೇನಪ್ಪ ಅವ್ರ? ಯಾರು ಕರೆಯಲ್ಲ ಸರ್, ಶಿಕ್ಷಕರು ಒಟ್ಟ ಕರೆಯಲ್ಲ, ಯಾರನ್ನ ಕರೆಯಲ್ಲ. ಸರ್ ಬದುಕಿನ ಕುರಿತು ಏನಾರ ಹೇಳ್ರಿ. ಇವತ್ತು ಜನರು ದುಡ್ಡು ಅಂದ್ರೇನೆ ಜೀವನ ಅಂತ ಅನ್ಕೊಂಡ್ಬಿಟ್ರ. ಹೌದೌದು, ಹೌದಿಲ್ರಿ? ಹಣ ಇದ್ರೇನೆ ಜೀವನ ಅಥವಾ ಹಣ ಗಳಿಸೋದೇ ಜೀವನ ಅನ್ಕೊಂಡ್ಬಿಟ್ರ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಅದೆಲ್ಲ ಭಾಳ ಇದೆ ಸರ್. ಹುಚ್ಚಿನ ಇದು ದುಡ್ಡು ಮಾಡ್ಬೇಕನ್ನೋದು, ಇದು ಮಾಡ್ಬೇಕನ್ನೋದು ಅದು ಅಲ್ಲ. ಮಾನವೀಯತೆಯಿಂದ ದುಡ್ದು ಎಲ್ಲ ದೇವ್ರು ನಮಗೆ ಸೌಕರ್ಯ ಕೊಟ್ಟೇ ಕೊಡ್ತಾನೆ. ಇಷ್ಟು ಮಾತ್ರ ಯಾವುದಕ್ಕೂ ಒಂದು ಆಸೆಯನ್ನು ಮಾಡಬಾರ್ದು. ಆಸೆಗೆ ಬಿದ್ದು ಎಲ್ಲ ಜನ ಹಿಂಗೆ ಮಾಡ್ತಾರೆ. ದೇವ್ರು ನಮ್ಗೆ ಆಶೀರ್ವಾದ ಮಾಡಿ ನಮ್ಮ ದುಡಿಮೆಯಲ್ಲಿ ಸತ್ಯತೆಯಿಂದ ದುಡಿದ್ರಂದ್ರೆ ದೇವ್ರು ನಮ್ಗೆ ಆಶೀರ್ವಾದ ಮಾಡ್ತಾನೆ. ನಾವು ಶ್ರೀಮಂತರು ಹಾಕಿವಿ, ನಾವು ಒಳ್ಳೆಯವ್ರು ಹಾಕಿವಿ, ಎಷ್ಟು ಮಾತ್ರ ನಾ ಹೇಳ್ದೆ. ಇಲ್ಲೇ ಇರ್ತೀರಿ ನೀವು? ಕಾಯಮ್ರಿ, ಇಲ್ಲೇ ಶಾಲೆ ಪಕ್ಕಕ್ಕೆ ನಿಮ್ದು ನಿವೃತ್ತಿ ಜೀವನ. ಶಾಲೆ ಮುಗಿಸಿದಾಗ ಇಲ್ಲೇ ಇರ್ತಿದ್ರಿ? ಇಲ್ಲೇ ಯಾವಾಗಲೂ ಇಲ್ಲೇ. ಏನೇನು ಇಲ್ಲಿ ಏನೇನೋ ಮಾಡಿರಲ್ಲ? ಏನೇನ್ ಸಾಕಾಣಿಕೆ ಮಾಡಿರಿ? ಪಾರಿವಾಳ ಸಾಕೀನಿ, ಕೋಳಿ ಸಾಕಿನಿ. ಕೋಳಿ ಒಂದು 50 ಕೋಳಿ ಹಾಕವ್ರಿ, ಒಂದು 200 ಪಾರಿವಾಳ ಹಾಕವ. 200 ಪಾರಿವಾಳ ಸಾಕಿರಿ? ಹ್ಞೂ. ಇದು ಮತ್ತೆ ಮ್ಯಾಗ ಅದ ನೋಡ್ರಿ ಹಾರಾಡ್ತಾವ, ಅವನ್ ನೋಡ್ಕೊಂತ ಕೂದದ್ರಿ. ವೃತ್ತಿ ಜೀವನ ಕಲಿ ಕುತ್ಕೊಂಡ್ಬಿಡೋದು ಕಾಡ್ಬೇಕಂತ. ಅಲ್ಲ 200 ಪಾರಿವಾಳಗಳನ್ನ ಸಾಕಿರಲ್ಲ? ಫಸ್ಟ್ ಎಷ್ಟು ಸಾಕಿದ್ರಿ? ಒಂದು 4 ತಂದಿದ್ದಂತೆ. 4 ಪಾರಿವಾಳ ಬರ್ತಾವನ್ರಿ? ಕರೆದ್ರ ಕೂತಾಡ್ರಿ. ಅಲ್ಲ ಸ್ವಲ್ಪ ಸಾಕಿರಪ್ಪ 200 ಪಾರಿವಾಳ. ಕಳು ಮಾಡ್ತಾರೆ ಸರ್. ಯಾವಾಗಲೂ ಚಿಕ್ಕವನಿಂದ ನಾನು ಪಾರಿವಾಳಕ್ಕೆ ಭಾಳ ಜೀವ್ರಿ. ಈ ಪಕ್ಷಿ ಪ್ರಾಣಿಗಳಿಗೆ ಭಾಳ ನಾಯಿ, ಬೆಕ್ಕು, ನಾಯಿ ಸಾಕಿನಿ, ಬೆಕ್ಕು ಇರ್ಬೇಕು, ನಮ್ಗೆ ಕೋಳಿ ಇರ್ಬೇಕು, ದನ ಇರ್ಬೇಕು. ದನ ಇದ್ರು ಭಾಳ ಇದ್ರು. ನಮ್ಮ ಅಣ್ಣವ್ರು ಸತ್ತು ಹೋದ್ಮೇಲೆ 4 ಎತ್ತಿದ್ರಿ, 4 ಆಕಳದ್ದು, 4 ಕರದ್ದು. ಯಾರೇ ಇಲ್ಲ, ಈ ಒಬ್ಬ ನಾಯಿಬಿಟ್ನ ಒಕ್ಕಲ್ತನ ಮಾಡೋದಿಲ್ಲ. ನಾವು ಒಕ್ಕಲ್ತನ ಮಾಡೋದು ಅಷ್ಟು ತೆಗೆದ್ಬಿಟ್ಟಿವಿ. ಮಾಡ್ಕೊಂಡು ನಾವು ಜೀವನ ಏನು ಇಲ್ಲೇ ಇರ್ತೇನೆ ರೀ. ನಾಷ್ಟ ಕೊಟ್ಟು ಕಳಿಸ್ತಾರೆ, ಮನೆಗೆ ಬುತ್ತಿ ಕೊಟ್ಟು ಕಳಿಸ್ತಾರೆ, ಊಟ ಮಾಡ್ತೀನಿ. ಇಲ್ಲೆಲ್ಲ ಜಳಕಕ್ಕೆ ವ್ಯವಸ್ಥೆ ಮಾಡ್ಕೊಂಡಿನಿ. ಯಾವ ಹುಷಾವರಿಗೆ ಟ್ಯಾಕ್ಟ್ರಿ ಪಾಕ್ಟ್ರಿ ಸಿಕ್ತು ಉಂಟು ಹರಗಿಸ್ತೀನಿ. ಉಳ್ಕೋದಲ್ಲ ಅಷ್ಟು ಕೋರ್ ಕೊಟ್ಬಿಡ್ತೀನಿ. ಯಾವ್ದು ಜಂಜಾಟಕ್ಕೆ ಹೋಗಿಲ್ಲ. ಉಳಿದ ಟೈಮ್ನಾಗ ಏನ್ ಮಾಡ್ತೀರಿ? ಒಬ್ಬ ಸಾಹಿತ್ಯ ಪುಸ್ತಕ ಏನಾರು ಓದ್ತಾರೆ. ಯಾವ ಇವು ಭಗವದ್ಗೀತೆ ನೋಡ್ರಿ, ಹಾಗಾದ್ರೆ ಅಲ್ಲೇ ನೋಡ್ಕೊಂತ ಹೋಗೋಣ ಬರ್ರಿ ಇಲ್ಲಿ. ಓಕೆ ವೀಕ್ಷಕರೇ, ಒಬ್ಬ ಶಿಕ್ಷಕ ನಿವೃತ್ತಿಯನ್ನು ಹೊಂದಿದ ಬಳಿಕ ಬದುಕನ್ನು ಹೇಗೆ ಕಳೀತಾರ ಅಂತಕ್ಕಂಥದ್ದನ್ನು ಒಬ್ಬ ಮೇಷ್ಟ್ರ ಹತ್ರನ ನಾವು ಕೇಳಿ ತಿಳ್ಕೊಳ್ಳೋಣ ಬರ್ರಿ. ಅವರು ನಿವೃತ್ತಿ ಮೇಷ್ಟ್ರ ಮನೆ ಇದು. ವಾ ವಾ ವಾ. ನಿಮ್ಮ ಮನೆಗೆ ಬಂದ್ರೆ ಒಂಥರ ದೇವಸ್ಥಾನಕ್ಕೆ ಬಂದಂಗೆ ಅನಿಸ್ತೈತಿ. ಏನ್ ಸರ? ಕೂತ್ಕೊರಿ. ಏನೇನು ಓದ್ತೀರಿ? ಎಲ್ಲಿದ ಪುಸ್ತಕ ನಿಮ್ಮ ಸಾಹಿತ್ಯ? ಭಗವದ್ಗೀತೆ ಐತಿ ಒಳಗಿಟ್ಟಿರ್ತೀರಿ. ಭಗವದ್ಗೀತೆ ಇರ್ಲಿ ಹಂಗಾರ ಭಗವದ್ಗೀತೆ ಓದ್ತೀರಿ? ಯಾವ ಚಂದ ಮಾಮ ಇಂಥವು ಯಾವ ಕಥೆಗಳು, ಮಹಾಭಾರತ ಇಂಥವು ಓದ್ತಿರ್ತೀನಿ. ಇಂಥವೆಲ್ಲ ಓದ್ತೀರಿ? ಟಿವಿ ನೋಡ್ತಿರ್ತೀನಿ. ಟಿವಿ ನೋಡೋದು ಹವ್ಯಾಸ ಅಂದ್ರೆ ಅದು ಓದೋದು ಜಾಸ್ತಿ ರೀ. ಓದೋದ ಜಾಸ್ತಿ ಮಾಡ್ತೀವಿ ಸರ್. ಓಕೆ ಓಕೆ ಓಕೆ. ಒಬ್ಬ ಶಿಕ್ಷಕ ಅಂದ್ರೆ ಒಂದೇ ಸಾಲಿನೊಳಗೆ ಹೇಳ್ರಿ, ಏನಂತ ಹೇಳ್ತಾರೆ? ಒಬ್ಬ ಶಿಕ್ಷಕ ಅಂದ್ರೆ ಏನ್ರಿ ನಿಮ್ಮ ಪ್ರಕಾರ? ಶಿಕ್ಷಕ ಗುಣಶೀಲ, ಸತ್ಯವಂತ, ಇದನ್ನ ನಾವು ತುಂಬ್ಕೊಳ್ಳುವಂತ ಶಿಕ್ಷಕ ಏನು ಸರ್. ಗುಣಶೀಲನಾಗಿರ್ಬೇಕು, ಸತ್ಯವಂತನಾಗಿರ್ಬೇಕು, ಇಷ್ಟೇ. ಇವೆರಡಿದ್ರ ಸಾಕು, ಬೇಕಾದ ಒಬ್ಬ ಗುರು ಆಗ್ಬೋದು. ಓಕೆ ಸರ್, ಓಕೆ. ತಮ್ಮ ಆಶೀರ್ವಾದ ಕೂಡ ನಮ್ಮ ಮೇಲೆ ಇರಲಿ. ಓಕೆ ಓಕೆ ಸರ್, ಇಲ್ಲಿ ಕಾರ್ಯಕ್ರಮ ಮುಗಿಸೋಣ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ. ಶಿವಲಿಂಗ ಸ್ವಾಮಿ ಹಿರೇಮಠ ಮೇಷ್ಟ್ರು ಅವರು ನಿಮ್ಮ ಕಲ್ಲೂರು ಶಾಲೆಗೆ ಭೂದಾನವನ್ನು ಮಾಡ್ಯಾರ. ಅಂತ ನಿಸ್ವಾರ್ಥ ಸೇವೆ ಅದು ಕೂಡ, ಹೌದಿಲ್ರಿ? ಏನ್ ಹೇಳ್ತೀರಿ ತಾವು ಒಬ್ಬರ ಮೆಂಬರ್ ಆಗಿ, ಈ ಊರಿನ ಮೆಂಬರ್?
ಆಕ್ಚುಲಿ ನಾನು ಮಾಜಿ ಮೆಂಬರ್ ಇಲ್ಲ ಏನ್ ತೊಂದ್ರೆ ಇಲ್ಲ, ಹೇಳಿ ಪರವಾಗಿಲ್ಲ. ಅಲ್ಲ ಇವ್ರು ಮಾಡಿರೋ ಇದು ದಾನ ಇದೆಲ್ಲ, ಇದು ನಮ್ಮ ಲಕ್ಷಾಂತರ ಮಕ್ಕಳಿಗೆ ಒಂದು ವಿದ್ಯಾದಾನ ಮಾಡೋದಕ್ಕೆ ಒಂದು ಒಳ್ಳೆ ಕೆಲಸ ಮಾಡಿದಾರ. ಇವರು ತಂದೆಯವರು ಮಾಡಿದ್ದು ಮತ್ತು ಇವರು ಮಾಡ್ತಕ್ಕಂಥ ಕೆಲಸ ನಿಜವಾಗ್ಲೂ ನಮ್ಮ ಗ್ರಾಮಕ್ಕೆ ಬಹಳ ಅದು ಏನೇ ಪದಗಳಲ್ಲಿ ಶಬ್ದ ಹೇಳಕ್ಕಾಗದೇ ಇರೋಂಥ ಒಂದು ದೊಡ್ಡ ದಾನ, ಕರ್ಣನ ದಾನನ ಮೀರಿಸುವಂತ ದಾನ ಇವ್ರು ಮಾಡಿರ್ಬೋದು ಅಂತ ಹೇಳ್ಬೋದು. 20 ಗುಂಟೆ ಇವತ್ತಿನ ಮಾರ್ಕೆಟಿಗೆ ಅದು ಕೋಟ್ಯಾನುಗಟ್ಲೆ ಬೆಲೆ ಬಾಳೋ ಜಮೀನು ಅದ. ಅವತ್ತಿನ ಕಾಲದಾಗ ಅವರು ಈ ನಿಸ್ವಾರ್ಥ ಸೇವೆಯಿಂದ ಎಲ್ರಿಗೂ ನಮ್ಮೂರಿಗೆ ಮಕ್ಕಳಿಗೆ ವಿದ್ಯಾದಾನ ಆಗ್ಲಿ ಅಂತೇಳಿ ಅದನ್ನ ದಾನ ರೂಪ ಕೊಟ್ಟು ಅವರು ತಮ್ಮ ಇದನ್ನ ದಾನದ ತ್ಯಾಗನ ತಾವು ಸಮರ್ಪಣೆ ಮಾಡ್ಕೊಂಡಾರಂತ ಹೇಳ್ಬೋದು. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ನನ್ನ ಹೆಸರು ರವಿಸ್ವಾಮಿ ಹಿರೇಮಠ ಅಂತ ಸರ್. ಈಗೇನು ಈ ಶಾಲೆಯನ್ನ ಶಾಲೆಗಾಗಿ ಭೂಮಿಯನ್ನ ದಾನ ಮಾಡಿದಾರಲ್ಲ, ಅವ್ರು ನಮ್ಮ ಅಜ್ಜವರು ಸರ್, ಅಯ್ಯನಗೌಡ ಶಂಕರ್, ನಮ್ಮ ಅಜ್ಜನವರು ಸರ್. ಈಗ ಇಲ್ಲೇ ನಮ್ಮ ತಂದೆಯವರು ಸರ ಸೇವೆಯನ್ನ ಮಾಡಿದ್ರು. ಸೇವೆಯನ್ನು ಮಾಡಿ ಈಗ ನಿವೃತ್ತರಾಗಿದ್ದಾರೆ ಸರ್. ಅವರ ಮಾರ್ಗದರ್ಶನದಲ್ಲೇ ನಾನು ಈಗ ಇಲ್ಲಿ ಅತಿಥಿ ಶಿಕ್ಷಕನಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದೀನಿ ಸರ್. ಈಗ ಸರಿಸುಮಾರು ಒಂದು 10 ವರ್ಷಗಳ ಕಾಲ ಆಯ್ತು ಸರ್ ನಾನು ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಸರ್, ಈಗ ನಿಮ್ಮ ಅಜ್ಜವರು ಶಿಕ್ಷಕರಿದ್ದಾರ? ಇಲ್ಲ ಸರ್, ಅವರು ತಂದೆಯವರು ಶಿಕ್ಷಕರು. ಅವರು ಕೂಡ ಇದು ಯಾವುದು ನಾಟಕ ಒಂದು ಕಲಿಸುವಲ್ಲಿ ಶಿಕ್ಷಕರಾಗಿ ಪಾತ್ರವನ್ನು ವಹಿಸ್ತಾ ಇದ್ರು ಸರ್. ನಾಟಕ ನಿರ್ದೇಶಕರು ಮೇಷ್ಟ್ರು. ಹೌದೌದು, ಇದೇ ಶಾಲೆಯಲ್ಲಿ ನಿವೃತ್ತಿ ಹೊಂದಿದ್ರು. ಬಟ್ ನೀವು ಇದೇ ಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೀರಿ. ಓಕೆ, ಏನ್ ಹೇಳ್ತೀರಿ? ಮತ್ತ ಇಂತಹ ಭೂದಾನವನ್ನ ಮಾಡುವಂತ ಮನಸ್ಥಿತಿ ಇವತ್ತಿನ ಕಾಲದಾಗ ಯಾರಿಗೆ ಇರಿತೋ ಯಾರಿಗಿಲ್ವೋ ಗೊತ್ತಿಲ್ಲ. ಬಟ್ ಅಂತದ್ರೊಳಗ ನಿಮ್ ತಂದೆಯವರು ಅಂದ್ರೆ ನಿಮ್ಮ ಅಜ್ಜವನವರು ಭೂದಾನವನ್ನ ಮಾಡಿದ್ರು. ಆ ನಂತರ ಅದೊಂದು ನಿಸ್ವಾರ್ಥ ಸೇವೆ, ಹೌದಿಲ್ಲ ಸರ್? ಈಗ ನೀವು ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಒಬ್ಬ ತಂದೆ ತಾಯಿಗಳು ಒಂದು ಮಗುವಿಗೆ ಜನ್ಮವನ್ನ ಮಾತ್ರ ನೀಡ್ತಾರೆ ಸರ್. ಬಟ್ ಜೀವನವನ್ನೇ ನೀಡಬೇಕು ಅಂತಂದ್ರೆ ಆ ಮಗುವಿನಲ್ಲಿ ಶಿಕ್ಷಣ ಅನ್ನೋದು ಅವನ ಬದುಕಿನಲ್ಲಿ ಬರಬೇಕು. ಅವನ ಬದುಕಿನಲ್ಲಿ ಬರ್ಬೇಕಂದ್ರೆ ಅದಕ್ಕೆ ಸರಿಯಾಗಿ ಒಬ್ಬ ಗುರು ಬೇಕಾಗ್ತದೆ. ಆ ಗುರುಗಳು ಎಲ್ಲಿ ಸಿಗ್ತಾರಪ್ಪ ಅಂದ್ರೆ ನಮಗೆ ಶಾಲೆಯಲ್ಲಿ ಸಿಗ್ತಾರೆ. ಆದರೆ ಆ ಶಾಲೆಯಲ್ಲಿ ನಾವು ಅಂತ ವಾತಾವರಣವನ್ನ ನೋಡಬೇಕು ಅಂತಂತಂದ್ರೆ ಉತ್ತಮವಾದ ಜಾಗ ಬೇಕು. ಅಂದ್ರೆ ಊರಿನ ಮಧ್ಯೆ ಇರಬಾರ್ದು, ಮತ್ತೆ ಮಕ್ಕಳಿಗೆ ಆಡಿಕೊಳ್ಳಲು ಜಾಗ ಬೇಕು, ಆಟ ಆಡಿಕೊಳ್ಳಲು ಜಾಗ ಬೇಕು, ಮತ್ತೆ ಉತ್ತಮವಾದ ಒಂದು ಬಿಲ್ಡಿಂಗ್ಗಳ ವ್ಯವಸ್ಥೆ ಇರಬೇಕು. ಇದೆಲ್ಲ ಇದ್ದಾಗಲೇ ಮಾತ್ರ ಒಂದು ಸರ್ವಾಂಗೀಣ ಅಭಿವೃದ್ಧಿ ಆಗ್ತದೆ. ಆ ಒಂದು ಸಂದರ್ಭದಲ್ಲಿ ಬಹಳ ಹಿಂದೆ 1945 ಸುಮಾರಿನಲ್ಲಿ ಈ ಊರಿಗೆ ಆಗಲೇ ಗೌರ್ಮೆಂಟ್ ಕಡೆಯಿಂದ ಈ ಒಂದು ಶಾಲೆ ಶಾಂಕ್ಷನ್ ಆಗಿದ್ರೂ ಸಹಿತ ಎಲ್ಲಿ ಜಾಗ ಇರಲಿಲ್ಲಂತೆ. ಆವಾಗ ನಮ್ಮ ಅಜ್ಜನವರು ಅಯ್ಯನಗೌಡ ಶಂಕರಿ ಅವರು ಏನು ಮಾಡಿದ್ರಪ್ಪ ಅಂತಂದರೆ ಎಲ್ಲರೊಂದಿಗೆ ಚರ್ಚೆ ಮಾಡಿ ಈ ಒಂದು ಜಾಗವನ್ನ ನಾನು ಭೂಮಿಯನ್ನು ನಾನು ಶಾಲೆಗೆ ಬಿಟ್ಕೊಡ್ತೀನಿ ಅಂತ ಆವಾಗ ಒಂದು ದೃಢ ನಿರ್ಧಾರವನ್ನು ಮಾಡಿದರು. ಅವರು ಯಾಕೆ ಮಾಡಿದ್ರು ಆ ಥರ ಅಂತಂದರೆ ನಮ್ಮ ಊರಿನಲ್ಲಿ ಆವಾಗ ಶಿಕ್ಷಣವನ್ನ ಕಲಿತಂಥ ಜನರು ಅಂದರೆ ಜಾಸ್ತಿ ಶೈಕ್ಷಣಿಕ ಹಿಂದುಳಿತ ಇತ್ತು. ಆ ಶೈಕ್ಷಣಿಕ ಹಿಂದುಳಿತ ಇದ್ದುದರಿಂದ ಸರಿಯಾಗಿ ಒಂದು ಬಡತನದಿಂದ ಆ ಒಂದು ವ್ಯಕ್ತಿಗಳು ಮೇಲೆ ಬರಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಬಡತನದಿಂದ ಅವರು ಬಹಳಷ್ಟು ದರಿದ್ರವನ್ನ ಬಹಳಷ್ಟು ಕಷ್ಟಗಳನ್ನ ಅನುಭವಿಸ್ತಾ ಇದ್ರು. ಅದನ್ನ ಸ್ವಲ್ಪ ಅದರಿಂದ ಹೊರತೆಗಿಬೇಕು. ಒಂದು ಸಮಾಜವನ್ನು ನಮ್ಮದೇ ಆದ ಸಮಾಜವನ್ನ ಜಾತ್ಯತೀತವಾಗಿ ನಾವೆಲ್ಲರೂ ಏಕತೆಯಿಂದ ನಮ್ಮ ಕಲ್ಲೂರಿನವರು ಅನ್ನುವಂಥ ಒಂದು ದೃಷ್ಟಿಯಿಂದ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಅನ್ನೋ ಒಂದು ದೃಷ್ಟಿಯಿಂದ ಇದನ್ನ ಅವರು ದಾನ ಮಾಡಿದ್ರು. ಅಲ್ಲಿಂದ ಅವರು ಏನಂತ ತಿಳ್ಕೊಂಡ್ರು, ಇಲ್ಲ ಎಲ್ಲರಿಗೂ ಇದರಿಂದ ಬಡತನ ನಿರ್ಮೂಲ ಆಗ್ತದೆ, ದಾರಿದ್ರ್ಯ ನಿರ್ಮೂಲ ಆಗ್ತದೆ, ಶಿಕ್ಷಣ ಬಂದ್ರೆ ಎಲ್ಲ ಮಕ್ಕಳಲ್ಲಿ ಬಹಳಷ್ಟು ಅನುಕೂಲತೆಗಳಾಗಿ ಅವರು ಶ್ರೇಯೋಭಿವೃದ್ಧಿಯನ್ನು ಹೊಂದುತ್ತಾರೆ, ಸರ್ವಾಂಗೀಣ ಅಭಿವೃದ್ಧಿ ಆಗ್ತದೆ, ರಾಷ್ಟ್ರ ನಾಯಕರೆಲ್ಲ ಕಂಡಂತ ಕನಸುಗಳು ಈಡೇರ್ತವೆ, ಮತ್ತೆ ನಮ್ಮ ರಾಷ್ಟ್ರದ ಅಭಿವೃದ್ಧಿಗೂ ಸಹಿತ ಇದು ಒಂದು ಸಣ್ಣ ಒಂದು ಕೊಡುಗೆಯಾಗಿ ನಿಲ್ಬೋದು ಅನ್ನುವಂಥ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡೇ ನಮ್ಮ ಅಜ್ಜನವರು ಆ ಒಂದು ಕೆಲಸವನ್ನು ಮಾಡಿದ್ರು ಸರ್. ಅದರ ಒಂದು ಸವಿ ನೆನಪಿಗಾಗಿನೇ ನಮ್ಮ ಮುಖ್ಯೋಪಾಧ್ಯಾಯರು ಒಂದು ಫೋಟೋವನ್ನ ಆಫೀಸ್ ಕೋಲಿಯಲ್ಲಿ ಹಾಕೊಂಡಾರ ಸರ್. ನಮ್ಮ ಅಜ್ಜನವರು ಕೊಟ್ಟಿರ್ತಕ್ಕಂಥ ದಾನ ಕೊಟ್ಟಿರತಕ್ಕಂಥ ಭೂಮಿಯಲ್ಲೇನೆ ನಾನು ಕೂಡ ಶಾಲೆಯನ್ನ ಕಲಿಸ್ತಾ ಇದ್ದೀನಿ, ಮತ್ತೆ ನಮ್ಮ ತಂದೆಯವರು ಶಾಲೆಯನ್ನು ಕಲಿಸಿದ್ದಾರೆ ಅನ್ನೋಂಥ ಒಂದು ಸೇವೆಯನ್ನು ಮಾಡಿದ್ದಾರೆ ಅಂತ ಅನ್ನುವಂಥ ಒಂದು ಹೆಮ್ಮೆಯ ಮನೋಭಾವ ನನಗಿದೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸರ್. ನಿಮ್ಮ ನಿವೃತ್ತಿ ಜೀವನ ತುಂಬಾ ಚೆನ್ನಾಗಿ ಕಳೀರಿ ಸರ್, ಒಳ್ಳೇದಾಗ್ಲಿ. ಆ ಭಗವಂತ ಇನ್ನೂ ಹೆಚ್ಚಿಗೆ ಆಯಸ್ ಕೊಟ್ಟು ಕಾಪಾಡ್ಲಿ ಅಂತ ಕೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸೋಣ. ಓಕೆ ವೀಕ್ಷಕರೇ, ಈ ವಿಡಿಯೋ ತಮಗೆ ಇಷ್ಟ ಆಯ್ತು ಅಂತ ಭಾವಿಸ್ತೇನೆ.
ಶಿಕ್ಷಕರ ಮೇಷ್ಟ್ರ ಬದುಕು ಹೇಗಿದೆ, ಒಬ್ಬ ಮೇಷ್ಟ್ರು ಕೂಡ ಒಬ್ಬ ರೈತನಂತೆ, ಆತನು ಕೂಡ ಮಕ್ಕಳನ್ನು ಫಸಲನ ರೀತಿಯಲ್ಲಿ ಬೀಜವನ್ನು, ಜ್ಞಾನದ ಬೀಜವನ್ನು ಬಿತ್ತಿಬಿಟ್ಟು ಒಳ್ಳೊಳ್ಳೆಯ ಅಧಿಕಾರಿಗಳ ರೂಪದಲ್ಲಿ ಫಸಲನ್ನು ತೆಗಿತಕ್ಕಂಥ ಕೆಲಸ ಒಬ್ಬ ಮೇಷ್ಟ್ರು ಕೂಡ ಮಾಡ್ತಾರೆ. ರೈತ ಒಂದು ಮೇಷ್ಟ್ರು ಒಬ್ಬ ರೈತ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ವೀಕ್ಷಕರೇ. ಓಕೆ, ಮತ್ತೊಂದು ಕಥೆಯೊಂದಿಗೆ, ಮತ್ತೊಂದು ವಿಷಯದೊಂದಿಗೆ, ಮತ್ತೊಂದು ಬದುಕಿನ ಕಥೆಯೊಂದಿಗೆ ಲೈಫ್ ಬುಕ್ ಕನ್ನಡದಲ್ಲಿ ಭೇಟಿ ಆಗ್ತಾ ಇರ್ತೀನಿ. ಅಲ್ಲಿವರೆಗೆ ನಮಸ್ಕಾರ ವೀಕ್ಷಕರೇ, ಧನ್ಯವಾದಗಳು.